ಸರ್, ಈಗ ಏನು ನಕಲಿ ಜಾಲವನ್ನ ಪತ್ತೆ ಹಚ್ಚಿದ್ದೀರಿ ಸರ್, ಈ ಔಷಧಿ ವಿಚಾರವಾಗಿ ಯಾವ ರೀತಿಯಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ, ಹೇಗೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಹೇಗೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀರಿ? ಈಗಾಗಲೇ ನಮ್ಮ ರಾಮನಗರ ಪೊಲೀಸರು ತನಿಖೆ ನಡೆಸಿದ್ದಾರೆ. ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ನಕಲಿ ಔಷಧ ಏನಿದೆಯಾ ಅದನ್ನು ನಾವು ಈಗಾಗಲೇ ಬ್ಲಾಕ್ ಮಾಡಿದ್ದೇವೆ ನಮ್ಮ ಸಪ್ಲೈ ಚೈನ್ ಅಲ್ಲಿ. ಇನ್ನೊಂದು ನಾವು ಇದಕ್ಕೆ ವಿಶೇಷ ತಂದೆ ತನಿಖೆ ಬಗ್ಗೆ ನಾನು ಗೃಹ ಚರ್ಚೆ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮಾಹಿತಿ ಕೊಟ್ಟಿದ್ದೇನೆ. ಅವ್ರಿಗೂ ನಮ್ಮ ರಾಜ್ಯದ ಡ್ರಗ್ ಡಿಪಾರ್ಟ್ಮೆಂಟ್ ಪೊಲೀಸರನ್ನು ಅಭಿನಂದಿಸಿದ್ದಾರೆ. ಅವರು ಕೂಡ ಕೇಂದ್ರಕ್ಕೆ ಮಾತಾಡ್ತಾರೆ. ನಾವು ತನಿಖೆ ನಡೆಸೋ ಜೊತೆಯಲ್ಲಿ ಕೇಂದ್ರ ಕೂಡ ಇದು ರಾಷ್ಟ್ರ ಮಟ್ಟದ ವಿಚಾರದ ಕಾರಣ ತನಿಖೆ ಮಾಡಬೇಕು, ಮಾಡ್ತಾರೆ ವಿಶ್ವಾಸ ನನಗೆ ಇದೆ. ಸರ್, ಈ ಜಾಲತಾಣದಲ್ಲಿ ಎಷ್ಟು ಜನರು ಭಾಗಿಯಾಗಿರುವಂತಹ ಮಾಹಿತಿ ಇದೆ? ಈಗಾಗಲೇ ತನಿಖೆ ನಡೀತಾ ಇದೆ. ಇದರ ಮುಖ್ಯ ಮಾಲೀಕರು ಅವರು ದುಬೈಯಲ್ಲಿದ್ದಾರೆ, ಮುಖ್ಯ ಮಾಲೀಕರು. ನೆಕ್ಸ್ಟ್ ಇಲ್ಲಿ ಒಬ್ಬರು ಇದ್ದಾರೆ. ಸಾಧಕ ನೋಡ್ಬೇಕು ಏನಂತ ಹೇಳಿ. ಪ್ರಶಾಂತ್ ಎಂಬವರು ದುಬೈಯಲ್ಲಿದ್ದಾರೆ, ತೇಜಸ್ ಇಲ್ಲಿ ನಡೆಸ್ತಾ ಇದ್ರು, ಪ್ರಭು ಎಂಬವರು ಇಲ್ಲಿ ಅರೆಸ್ಟ್ ಆಗಿದ್ದಾರೆ. ಯಾವ್ಯಾವ ರಾಜ್ಯಕ್ಕೆ ಇಲ್ಲಿಂದ ಔಷಧಿಗಳು ಸರಬರಾಜು ಆಗಿರುವ ಅದು ಇನ್ನು ಮಾಹಿತಿ ಬರಬೇಕಷ್ಟೇ. ಅದು ನಾನು ಗೊತ್ತಿದ್ದ ಮಟ್ಟಿಗೆ ಇದೆಲ್ಲ ಕೂಡ ಒಂದಕ್ಕೆ ಸೀಮಿತವಾಗಿರುವುದಿಲ್ಲ. ಎಷ್ಟು ದಿನಗಳ ಕಾಲ ಬೇಕಾಗುತ್ತೆ ಸರ್ ಈಗ ತನಿಖೆಗೆ? ಇದು ನೋಡ್ಬೇಕು, ಇದು ಎಷ್ಟು ಗಾತ್ರದಿದೆ ಅಂತ ಹೇಳಿಕೊಂಡು ನಾವು ಅದಾದ ತಕ್ಷಣ ನಿಮ್ಗೆ ಮಾಹಿತಿ ಕೊಡ್ತೇವೆ. ಯಾವೆಲ್ಲ ಔಷಧಿಗಳು ಇರುವಂತಹ ಸಾಧ್ಯತೆ? ಬೇರೆ ಬೇರೆ ಔಷಧ ಲಿಸ್ಟ್ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದು ಕೂಡ ಯಾವುದಕ್ಕೆ ಉಪಯೋಗ ಇದೆ ಏನಂತ ಗೊತ್ತಿಲ್ಲ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬ್ರ್ಯಾಂಡ್ ಅನ್ನೆಲ್ಲ ಕೂಡ ಡೂಪ್ಲಿಕೇಟ್ ಮಾಡಿದ್ದಾರೆ. ಓಕೆ ಸರ್, ನೋಡಿದ್ರಲ್ಲ ಒಟ್ಟಾರೆಯಾಗಿ ಈಗ ಏನು ತನಿಖೆಯ ಬಳಿಕ ಎಲ್ಲ ಮಾಹಿತಿ ಹೊರಬೀಳುತ್ತೆ ಅನ್ನುವಂತಹ ಮಾಹಿತಿಯನ್ನ ಆರೋಗ್ಯ ಸಚಿವರು ತಿಳಿಸಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶೋಕ ನ್ಯೂಸ್, ಬೆಂಗಳೂರು.